ಒತ್ತಡ ಹಾಕ್ತಿದೆ ಅಂದರೆ ಶಿಕ್ಷಕರು ಮಕ್ಕಳ ಮೇಲೆ ಅದು ಹಾಕ್ತಿರುವ ಒತ್ತಡದ ಬಗ್ಗೆ ನಾವು ಮಾತಾಡೋ ಹಾಗೇ ಇಲ್ಲ. ಮೊನ್ನೆ ಒಂದು ಹೈಸ್ಕೂಲ್ಗೆ ಹೋಗಿದ್ದೆ. ಹೈಸ್ಕೂಲಿನ SSLC ತರಗತಿಯ ಬೋರ್ಡಿನ ಮೇಲೆ ಒಂದು ಸಂಖ್ಯೆ ಬರೆದಿದ್ರು, 210 ಅಥವಾ ಹೀಗೆ. ಏನಿದು ಸಂಖ್ಯೆ ಹೇಳಿದ್ರೆ ಪರೀಕ್ಷೆ ಕೌಂಟ್ ಡೌನ್ ಬರೀತಿದ್ದಾರೆ. ಅಲ್ಲಿ ಇನ್ನು ಪರೀಕ್ಷೆಗಿರೋದು ಇಷ್ಟೇ ದಿವಸ. ಅಲ್ಲಿ ಪ್ರೆಷರ್ ಆಗ್ತಿದೆ ಮಕ್ಕಳ ಮೇಲೆ. ಈ ಥರದ ಒತ್ತಡ ಹಾಕ್ತಿರೋದು ಒಂದು. ಎರಡನೇದು, ಹೌದು, ಶಾಲೆಗಳೆಲ್ಲ ಪ್ರತಿ ತರಗತಿಗಳಲ್ಲೂ ಕಲಿಯದೇ ಮುಂದಕ್ಕೆ ಹೋಗುವಂಥ ಮಕ್ಕಳಿದ್ದಾರೆ. ಅದಕ್ಕೆ ಕಾರಣಗಳು ಏನು ಅನ್ನೋದು ನಾವು ಈಗಾಗಲೇ ಮಾತಾಡ್ಕೊಂಡಿದ್ದೀವಿ. ಮಕ್ಕಳು ಕಲಿತಿಲ್ಲ ಅನ್ನೋದು ಕಾರಣ ಅಲ್ಲ, ಅಥವಾ ಶಿಕ್ಷಕರು ಪಾಠ ಮಾಡ್ತಿಲ್ಲ ಅನ್ನೋದಲ್ಲ ಕಾರಣ. ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಿರೋದು ಅವು ಎರಡೂ ಕಾರಣ. ಮೊದಲನೇದಾಗಿ ಮಕ್ಕಳಿಗೆ ಕಲಿಯುವ ಅವಕಾಶಗಳ ನಿರಾಕರಣೆ. ಶಿಕ್ಷಕರಿದ್ದರೂ ಮಗು ದಿನಾ ಶಾಲೆಗೆ ಬಂದರೂ ಕೂಡ ಅವನಿಗೆ ಸಿಕ್ಕಬೇಕಾದಷ್ಟು ಕಲಿಯುವ ಅವಧಿಗಳೇ ಸಿಕ್ಕಲ್ಲ, ದಿನ ಬರ್ತಾನೆ ಅವನ ಶಾಲೆಗೆ. ಎರಡನೇದು, ಕಾರಣಾಂತರಗಳಿಂದ ಆ ವಲಸೆ ಹೋಗುವುದು ಅಥವಾ ಶಾಲೆಗಳನ್ನು ತಪ್ಪಿಸ್ಕೊಳ್ಳುವಂಥದ್ದಿದೆಯಲ್ಲ, ಆ ಮಕ್ಕಳು ತಮ್ಮದಲ್ಲದ ತಪ್ಪಿನಿಂದ ಕಲಿಕೆಯೊಳಗಡೆ ಹಿಂದಕ್ಕೆ ಹೋಗ್ತಾರೆ. ದೊಡ್ಡ ವಿಪರ್ಯಾಸ ಇದು. ಕಷ್ಟದ್ದಲ್ಲ. ಒಂದು ವೇಳೆ ಆ ಮಕ್ಕಳಿಗೆ ಒಂದು ಸಣ್ಣ ಅವಕಾಶ ಸಿಕ್ಕರೆ ಆ ಮಕ್ಕಳು ಭಾಳ ಕಡಿಮೆ ಅವಧಿಯಲ್ಲಿ ಬೇಗ ಕಲಿತು ಮುಂದಕ್ಕೆ ಹೋಗಿಬಿಡ್ತಾರೆ. ಅದು ಏನೂ ಕಷ್ಟ ಅಲ್ಲ. ಮಕ್ಕಳು ಕಲಿಲಾರದವರಲ್ಲ, ಕಲಿಯುವ ಸಾಮರ್ಥ್ಯ ಇಲ್ಲದವರಲ್ಲ. ಆದರೆ ಸರ್ಕಾರ ಆ ಕಲಿಯಲಾರದ ಮಕ್ಕಳಿಗೆ ತಗೊಳ್ತಿರುವಂಥ ಕಾರ್ಯಕ್ರಮಗಳನ್ನು ನೋಡಿದರೆ ನನಗಂತೂ ಹೇಗೆ ಅನಿಸುತ್ತೆ ಅಂದರೆ, ಕರೋನಾ ಸಂದರ್ಭದೊಳಗಡೆ ಕರೋನಾದಂತಹ ವೈರಸ್ಸನ್ನು ಓಡಿಸೋದಕ್ಕೆ ತಟ್ಟೆ ಜಾಗಟೆ ಬಾರಿಸ್ಬಿಟ್ಟು ಸೌಂಡ್ ಮಾಡಿದ್ವಲ್ಲ, ಅದೇ ಥರ ಈ ಶಿಕ್ಷಣದಲ್ಲಿ ಹಿಂದುಳಿದಂತಹ ಮಕ್ಕಳಿಗೆ ಅವ್ರಿಗೆ ಪಾಠ ಮಾಡೋದಕ್ಕೆ ಮತ್ತೆ ರೂಪಿಸಿರುವಂಥ ಕಾರ್ಯಕ್ರಮಗಳು ಅದೇ ಸೌಂಡಿನ ಥರ ಕೇಳಿಸುತ್ತೆ. ಒಂದು ಉದಾಹರಣೆ ಹೇಳ್ತೀನಿ. ತುಂಬ ಜನಕ್ಕೆ ಶಿಕ್ಷಣದ ಶಾಲೆಯ ಹೊರಗಡೆ ಇರೋರಿಗೆ ಅವ್ರಿಗೆ ಅರ್ಥ ಆಗಿರಲಿಕ್ಕಿಲ್ಲ. ಗಣಿತ ಗಣಕ ಅಂತ ಒಂದು ಇತ್ತೀಚೆಗೆ ಪ್ರೋಗ್ರಾಮ್ ಬಂದಿದೆ. ಏನದು ಗಣಿತ ಗಣಕ ಅಂದರೆ, ಶಾಲೆಯಲ್ಲಿ ಗಣಿತ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಆ ಮಕ್ಕಳನ್ನು ಗುರುತಿಸಿ ಶಿಕ್ಷಕರು ಸಾಯಂಕಾಲ ಅವ್ರಿಗೆ ಫೋನ್ ಮಾಡಬೇಕು. ಅವರ ಅಪ್ಪನಿಗೆ ಹೇಳಿ ಲೆಕ್ಕ ಮಾಡಿಸ್ಬೇಕು ಫೋನ್ ಮೂಲಕ. ಯಾವತ್ತಾದರೂ ಒಬ್ಬ ಶಿಕ್ಷಣ ತಜ್ಞರ ಮಾತು ಕೇಳಿದ್ರು, ಶಿಕ್ಷಕರ ಮಾತು ಕೇಳಿದ್ರು. ಹಿಂದುಳಿದ ಕಲಿಕೆಯಲ್ಲಿ ಅವರ ತಪ್ಪಲ್ಲದಕ್ಕೆ ಕಾರಣಕ್ಕೆ ಹಿಂದುಳಿದ ಮಕ್ಕಳಿಗೆ ಏನು ಮಾಡ್ಬೋದು ಅಂತ ಅವರನ್ನು ಕೇಳಿದರೆ ಎಷ್ಟೆಲ್ಲ ಆಗೋದು. ಇದು ಬಹಳ ದೊಡ್ಡ ವಿಪರ್ಯಾಸ. ಇದಕ್ಕೆ ಬಹಳ ಮುಖ್ಯ ಕಾರಣ ಈ ಶಿಕ್ಷಕರು ಮತ್ತು ಮಕ್ಕಳ ಅನುಪಾತ ಅನ್ನುವಂಥ ಅವೈಜ್ಞಾನಿಕವಾದಂತಹ ಕ್ರಮ. ಅದು ರೂಲ್ ಇದೆಯಲ್ಲ, ಅದರೊಳಗಡೆ ದೋಷ ಇದೆ. ಸಮಯದ ಅಭಾವ ಇರೋದರಿಂದ ನಾನು ಒಂಚೂರು ಮುಂದಕ್ಕೆ ಹೋಗ್ತೀನಿ. ಈ ಮಕ್ಕಳಿಗೆ ಪುನಃ ಕಲಿಯುವುದಕ್ಕೆ ಬೇಕಾದಂಥ ಅವಕಾಶಗಳನ್ನು ಸೃಷ್ಟಿ ಮಾಡಿದರೆ, ಈ SSLC ಹೋಗಿದಾರಲ್ಲ, ಅವ್ರಿಗೆ ಓದೋಕ್ಕೆ ಬರೆಯೋಕ್ಕೆ ಬರ್ತಿಲ್ಲ ಅಂದರೆ ಅವರು ಎಲ್ಲಿಂದ ಹೋಗಿದ್ದಾರೆ? 3, 4, 5ರಿಂದ ಹಾಗೆ ಹೋಗಿದ್ದಾರೆ ಅವರು. ಆ ಎಲ್ಲ ತರಗತಿಗಳಲ್ಲಿ ಸ್ವಲ್ಪ ಮಕ್ಕಳಿಗೆ ನಾವೇನಾದರೂ ಗಮನ ಕೊಟ್ಟು ಕಲಿಯುವ ಅವಕಾಶಗಳನ್ನು ಕೊಟ್ಟಿದ್ದರೆ ಅದು ಹೇಗೆ ಕಲಿಯಿಲ್ಲಾರದೆ SSLCಗೆ ಹೋಗ್ತಾರೆ ಅವರು. ಈ ಕಲಿಯುವ ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು. ಇನ್ನು ಮೂರನೇದು, ನಾಲ್ಕನೇದು, ಶಿಕ್ಷಕರ ಮೇಲಿನ ಆಡಳಿತಾತ್ಮಕ ಹೊರೆ. ಇದು ಎಷ್ಟಿದೆ ಅಂತ ಹೇಳಿದ್ರೆ, ನಾನೊಂದು ಲೆಕ್ಕ ಹಾಕಿದೆ. ಈ ಆಡಳಿತಾತ್ಮಕ ನಿರ್ವಹಣೆ ಮಾಡೋದಕ್ಕೆ ವಾಟ್ಸಪ್ ಗ್ರೂಪ್ಗಳಿದೆ ಇತ್ತೀಚೆಗೆ ಟೀಚರ್ಸ್ದು, ಅವರ CRC ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ. ಇದು ಒಂದು ತಿಂಗಳಿಗೆ 42 ಆದೇಶಗಳು, ಸೂಚನೆಗಳಿದೆ ಟೀಚರಿಗೆ. ನೀವು ಪಠ್ಯಪುಸ್ತಕ ಎಲ್ಲ ಮೊದಲು ನೋಡಬೇಕಾಗೋದು ಆ ಸೂಚನೆಗಳು. ಯಾವ ಸರ್ಕ್ಯುಲರ್ ಇದೆ, ಇವತ್ತು ಯಾವ ವರದಿ ಕಳಿಸ್ಬೇಕು, ನಾಳೆ ಯಾವ ವರದಿ ಕಳಿಸ್ಬೇಕು, ಇದನ್ನೇ ನೋಡೋದು. ಆಡಳಿತಾತ್ಮಕ ಹೊರೆಗಳು ಎಷ್ಟಿದೆ ಅಂದರೆ, ನಾನು ಹೊಸದಾಗಿ ಶಾಲೆಗೆ ಸೇರಿದ 10-15 ವರ್ಷಗಳ ಕಾಲ ನಾವು ಯಾರು ಸೇರಿದರೂ ಕೂಡ ನೀವೇನು ಓದಿದ್ರಿ, ಈ ಪಾಠ ಹೇಗೆ ಮಾಡಿದ್ರಿ, ಆ ಪ್ರಯೋಗ ಏನಾದರೂ ಮಾಡಿಸೋಕ್ಕೆ ಸಾಧ್ಯ ಆಯಿತಾ, ಮಕ್ಕಳು ಏನು ಕಲಿತರು, ಯಾವುದಾದ್ರೂ ಇತ್ತೀಚೆಗೆ ವರದಿ ಬಂತಲ್ಲ ಓದಿದ್ರಾ, ಇದನ್ನು ಮಾತಾಡ್ತಿದ್ವಿ. ಈಗ ಹಾಗಲ್ಲ. ಟೀಚರ್ಸ್ ಯಾರಾದರೂ ಕೂತ್ರೆ ನೋಡಿ, ಡ್ಯೂರೇಷನ್ಲಸ್ಸು ಲಿಂಕೇಜ್ ಎಲ್ಲ ನೀನು ಶಾಲೆ ಮುಗೀತಾ, ಎಷ್ಟು % ಆಗಿದೆ, ಅಪಾರ್ಟ್ ಕಾರ್ಡ್ ಮಾಡಬೇಕಲ್ಲ, ಅದನ್ನು ಎಲ್ಲಿ ಹೇಗೆ ಮಾಡೋದು, ಈ ಆಪ್ಷನ್ ಎಲ್ಲಿದೆ, ಇದೇನದೇ ಮಾತಾಡ್ಕೊಳ್ಳೋದು. ಇದೆಲ್ಲ ಆದಮೇಲೆ ಗುಣಮಟ್ಟ ಹೇಗೆ ಸಾಧ್ಯ? ಇದನ್ನು ಬದಲಾಯಿಸದೆ ಸರ್ಕಾರಿ ಕನ್ನಡ ಶಾಲೆಗಳ ಗುಣಮಟ್ಟವನ್ನು ನಾವು ಹೇಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಈ ಒತ್ತಡಗಳನ್ನು ಸರ್ಕಾರಿ ಶಾಲೆಯ ಮೇಲೆ ಇರುವ, ಶಿಕ್ಷಕರ ಮೇಲೆ ಇರುವ ಆಡಳಿತಾತ್ಮಕ ಒತ್ತಡಗಳು, ನಾವು ಶೈಕ್ಷಣಿಕ ಒತ್ತಡಗಳಲ್ಲ. ಶೈಕ್ಷಣಿಕ ಒತ್ತಡ ಇಲ್ಲ ಟೀಚರ್ಗೆ. ಶಾಲೆಗೆ ಹೋಗೋಕ್ಕೆ, ಕ್ಲಾಸಿಗೆ ಹೋಗೋಕ್ಕೆ ಬಿಟ್ಟರೆ ಅವರು ಚೆನ್ನಾಗಿ ಪಾಠ ಮಾಡುತ್ತಾರೆ. ಈ ಶೈಕ್ಷಣಿಕ ಒತ್ತಡಗಳ ಬಗ್ಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಇತ್ತೀಚೆಗೆ ಒಬ್ಬ ಹೈಸ್ಕೂಲ್ ಟೀಚರ್ ಹಾಕಿರೋದೊಂದನ್ನು, ಅವರೇ ಬರೆದಿರೋದನ್ನು ಓದ್ತೀನಿ ನಾನು ನಿಮಗೆ. ಅವರು ಹೈಸ್ಕೂಲ್ ಟೀಚರ್, ಅಲ್ಲಿ ಅವರು ಒಬ್ಬರೇ ಟೀಚರ್ ಇದ್ದಾರೆ, ಇಬ್ಬರು ಗೆಸ್ಟ್ ಟೀಚರ್ ಜೊತೆ ಕೆಲಸ ಮಾಡ್ತಾರೆ. ಅಪಾರ್ ಕಾರ್ಡು ನಿಮ್ಮ ಶಾಲೆಯದು 15% ಆಗಿದೆ ಅಂತ ನಮ್ಮ CRP ಅವರು ಹಾಕಿದ ಮೆಸೇಜ್ಗೆ ಉತ್ತರ ಆಗಿದೆ.